ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಗ್ರ್ಯಾಂಡ್ ಲುಕ್ ಕೊಡುವಂಥ ಒಂದು ಎಂಬ್ರಾಯ್ಡ್ರಿ ಡಿಸೈನನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಹಾಕಿದ್ದೀನಿ, ಜೊತೆಗೆ ಇವಾಗ ಒಂದು ಹಾಗೇ ಬ್ಲೌಸ್ ಕಲರ್ದು ಥ್ರೆಡ್ ತೊಗೊಂಡು ಅದರಿಂದ ಇನ್ನೊಂದು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ಒಂದು ಲೈನ್ ಹಾಕ್ಕೊಂಡು ಆನಂತರ ಮತ್ತೆ ನಾನು ಎಂಬ್ರಾಯ್ಡ್ರಿ ಪೂರ್ತಿ ನಾನು ಮತ್ತು 2 ಕಲರ್ ಪಿಂಕು ಮತ್ತು ಅದು ನವಿ ಬ್ಲೂ ಐತಿ ಸೀರೆ, ಹಾಗಾಗಿ ಅದೇ ಕಲರನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿತ್ತು. ಆದರೆ ಬಟ್ ಯಾಕೆ ಅಂತಂದರೆ ಸ್ವಲ್ಪ ಮಿಷನ್ ಫಾಸ್ಟ್ ಇರೋದ್ರಿಂದ ಸ್ವಲ್ಪ ನನಗೆ ಗ್ರಿಪ್ ಸಿಗ್ತಾಯಿಲ್ಲ ಅಷ್ಟೇ. ಸದ್ಯಕ್ಕೆ ನಾನು ಇದೇ ಮೋಟರಲ್ಲಿ ಹಾಕ್ತಾಯಿದ್ದೀನಿ. ಮೋಟರ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಬೇರೆ ಮೋಟ್ರ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಇರಲಿ ಅಂತ ಅಂದ್ಕೊಂಡು ಇದರಿಂದ ನಾನು ವರ್ಕ್ ಮತ್ತು ಡಿಸೈನ್ಸ ಹಾಕ್ತಾಯಿದ್ದೀನಿ. ಏಕೆಂದರೆ ಇವಾಗ ಕಂಪ್ಯೂಟರ್ ಮಿಷನ್ ತೊಗೊಂಡು ತುಂಬಾ ಬಂಡವಾಳ ಹಾಕಿ ಅದೆಲ್ಲ ಅಷ್ಟು ಮಾಡೋ ಬದಲು ಈ ರೀತಿ ಚಿಕ್ಕ ಮಿಷನ್ನಲ್ಲೇ ಬಂಡವಾಳ ಇಲ್ಲದೇ ಆರಾಮ್ಸಾಗಿ ಮನೇಲೇ ನಮ್ಮದು ಹಣನೂ ಸೇವ್ ಮಾಡ್ಬೋದು, ಜೊತೆಗೆ ದುಡಿಮೆ ಕೂಡ ಆಗುತ್ತೆ ಅನ್ನೋ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅನ್ಬೋದು, ನನ್ನ ಒಂದು ರೀಸನ್. ಮತ್ತು ಬೇರೆಯವ್ರದ್ದು ನನಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ರಾಲ್ಸನ್ ಮಿಷನಲ್ಲಿ ಆರಾಮ್ಸೆ ಡಿಸೈನ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಡಿಸೈನು, ಲೀಫ್ ಡಿಸೈನು ಈ ಥರ ಹಾಕ್ಕೊಂಡು ಆರಾಮ್ಸೆ ದಿನ ಒಂದು ಬ್ಲೌಸ್ ಆರಾಮ್ಸೆ ಹಾಕ್ಬೋದು. ಒಂದು ಬ್ಲೌಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು, ಸಾಕಲ್ವಾ ಅಷ್ಟೇ. ಹಾಗಾಗಿ ನಾನು ಹೇಳೋವಂಥದ್ದು ಏನಪ್ಪ ಅಂತಂದರೆ ಆರಾಮ್ಸೆ ಕಲಿಬೋದು, ಕಲಿತು ತೊಗೋಬೋದು. ನಾನು ಅದಕ್ಕೆ ಈ ಕಡೆ ನೋಡಿ ಇದು ಆಗಲೇ ಸ್ಲೀವ್ಸ್ಗೆಲ್ಲ ಹಾಕಿದ್ದೀನಿ, ಆ ವಿಡಿಯೋ ಶೇರ್ ಮಾಡಿದ್ದೀನಿ. ಬ್ಯಾಕ್ ಡಿಸೈನ್ ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ನಾನು ಏನಂತಂದರೆ ಪಿಂಕು ಮತ್ತು ನವಿ ಬ್ಲೂ ಕಲರ್ ಅವೆರಡು ಸೇರಿಸ್ಬಿಟ್ಟು ಹಾಕ್ಬೇಕಂತ ಅಂದ್ಕೊಂಡಿದ್ದೆ, ಮತ್ತು ಚೆನ್ನಾಗಿ ಆಗೋದಿಲ್ಲ ಅನ್ನೋದು ರೀಸನಿಗೆ ಶೇರ್ ಮಾಡ್ತಾಯಿದ್ದೀನಿ. ಈಗ ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕ್ಬೇಕಂತ ಅಂದ್ಕೊಂಡೆ. ಸ್ಟೋನ್ ಚೈನು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ಬಾಲ್ ಚೈನು. ಹಾಗಾಗಿ ನಾನು ಒಂದು ಸ್ಟೋನ್ ಚೈನ ಹಾಕ್ತಾಯಿದ್ದೀನಿ, 3 ಹಾಕ್ತಾಯಿದ್ದೀನಿ. ಒಂದು ಕಾಪರ್ ಕಲರ್ದೊಂದು ಸ್ಟೋನ್ ಚೈನ್ ತೊಗೊಂಡು ಬಂದಿದ್ದೆ, ಅದನ್ನೊಂದು, ಮತ್ತು ವೈಟು ಸ್ಟೋನ್ ಚೈನ್, ಇವೆರಡೂ 3 ಸೇರಿಸಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಬ್ಲೌಸು, ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಜೊತೆಗೆ ಈ ಆರಿ ವರ್ಕ್ ಲುಕ್ಕು ಸಿಗೋವಂಥ ಇದು ಡಿಸೈನ್ ಅನ್ಬೋದು. ಯಾಕೆ ಅಂತಂದರೆ ಇವಾಗ ನಾರ್ಮಲಾಗಿ ನಾವು ಆರಿ ವರ್ಕ್ ಹಾಕ್ಸೋದಕ್ಕಾಗಲ್ಲ, ತುಂಬಾ ಅಮೌಂಟ್ ಇರುತ್ತೆ. ಈ ರೀತಿ ಒಂದು ಸ್ಟೋನ್ ಚೈನ್, ಬಾಲ್ ಚೈನ್ ಆ್ಯಡ್ ಮಾಡಿಬಿಟ್ರಂದರೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡೋಂಥ ಒಂದು ಬ್ಲೌಸ್ ರೆಡಿ ಆಗಿಬಿಡತ್ತೆ. ಹಾಗಾಗಿ ನನ್ನ ಒಪಿನಿಯನ್ ಇದು, ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದು. ಇವಾಗ ನೋಡಿ, ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆನಂತರ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಇದು. ಇವಾಗ ನಾನು ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕ್ತಾಯಿದ್ದೀನಿ ನೋಡಿ. 3 ಸ್ಟೋನ್ ಚೈನೇ, ಯಾಕೆಂದರೆ ಒಂದು ಕಾಪರ್ ಕಲರ್ದು, ಒಂದು ಗೋಲ್ಡ್ ಕಲರ್ ಇದೆ. ಹಾಗಾಗಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಅಂದ್ಕೊಂಡು ಹಾಕ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿದೆ. ಹಾಗೆ ನಾನೊಂದು ಪುಟ್ಟು ಲೀವ್ಸ್ ಡಿಸೈನ್ ಹಾಕ್ತಾಯಿದ್ದೀನಿ. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡಿ.
ಇವಾಗ ಸ್ಟೋನ್ ಚೈನು ಮತ್ತು 2-3 ಸೇರಿಸಿ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಕೆಲವೊಂದು ಟೈಮ್ ಮಧ್ಯೆ ಮಧ್ಯೆ ಕಟ್ಟಾಗತ್ತೆ. ನಾನು ಇದನ್ನು 5 ಇಟ್ಕೊಂಡು ಮಾಡ್ತಾಯಿದ್ದೀನಿ. ಆವಾಗ ಸೂಜಿ ಕಟ್ಟಾಗಲ್ಲ, ಸೂಜಿಗೆ ಅಷ್ಟೊಂದು ಇದು ಆಗೋದಿಲ್ಲ ಅನ್ನೋ ಒಂದು ರೀಸನಿಗೆ. ಸೊ ಅದಾದಮೇಲೆ ಸ್ಟೋನ್ ಚೈನ್ಗಳು ಹಾಕ್ಬಿಟ್ಟು ನಂತರ ಇವಾಗ ಲೀಫ್ ಮಾಡ್ತಾಯಿದ್ದೀನಿ. ನೋಡಿ ಚಿಕ್ಕ ಚಿಕ್ಕ ಪುಟ್ಪುಟ್ಟು ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಬ್ಲೌಸ್ ಕೂಡ ಸಖತ್ತಾಗಿತ್ತು. ನಾನು ಮದುವೆ ವಿಡಿಯೋ ಹಾಕಿದ್ದೆ, ಅದರಲ್ಲಿ ನೋಡಿರ್ಬೋದು ನೀವು. ನಾನು ಮೋಟಾರ್ ಒಂದು ಚೇಂಜ್ ಮಾಡ್ತೀನಿ. ಮೋಟಾರ್ ಚೇಂಜ್ ಮಾಡಿ ಡೈಲಿ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ತಾ ಇರ್ತೀನಿ. ಆವಾಗ ಡೈಲಿ ಒಂದೊಂದು ವಿಡಿಯೋ ಶೇರ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ನನಗೆ ತುಂಬಾ ರೆಸ್ಪಾನ್ಸ್ ಬಂದಿದೆ. ಎಂಬ್ರಾಯ್ಡ್ರಿ ಒಂದು ಬ್ಲೌಸು ತುಂಬಾ ವೈರಲ್ ಆಗಿದೆ ನನಗೆ ಆ ಒಂದು ವಿಡಿಯೋ. ಹಾಗಾಗಿ ನಾನು ಕಂಟಿನ್ಯೂ ಆಗಿ ಲಾಗ್ ಮಾಡೋದಕ್ಕಿಂತ ಈ ರೀತಿ ಡಿಸೈನ್ ಬ್ಲೌಸು ಮತ್ತು ಎಂಬ್ರಾಯ್ಡ್ರಿ ಮಾಡೋದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾರೆ ತುಂಬ ಜನ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಗೊತ್ತಿಲ್ಲ ಅವ್ರು ಯಾಕೆ ಮಾಡ್ತಾ ಇಲ್ಲೋ ಏನೋ ಅಂತ. ಆದರೆ ತುಂಬ ಜನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಅದೊಂದು ಸ್ವಲ್ಪ ಬೇಜಾರಿದೆ. ಖಂಡಿತವಾಗ್ಲೂ ನೀವು ಕೂಡ ಯೂಟ್ಯೂಬರ್ ಕೂಡ ಕೆಲವೊಬ್ಬರು ನೋಡಿ ಸಪೋರ್ಟ್ ಮಾಡಿ ಹಾಗೆ ಕೇಳ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನಿದು ಪುಟ್ಟು ಲೀಫ್ ಡಿಸೈನ್ ಹಾಕ್ಬಿಟ್ಟು ನಂತರ ಮತ್ತು ಒಂದು ಲೈನ್ ಹಾಕ್ಕೊಂಡ್ರೆ ಒಂದೇ ಲೆವೆಲ್ಲಿಗೆ ಬರುತ್ತೆ ಅನ್ನೋ ಒಂದು ಮಾರ್ಕರ್ ತೊಗೊಂಡು ಒಂದೇ 1 ಇಂಚಿಗೆ ಗ್ಯಾಪ್ ಬಿಟ್ಟು ಮಾರ್ಕ್ ಹಾಕ್ತಾಯಿದ್ದೀನಿ. ಇದೇ ರೀತಿ ಹಾಕ್ಕೊಂಡು ಹೋದ್ರಾಯ್ತು ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮತ್ತೆ ಫ್ರಂಟು ಹಾಕೋದನ್ನು ಶೇರ್ ಮಾಡಿಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಅನ್ನೋದು ಶೇರ್ ಮಾಡ್ತೀನಿ. ನನ್ನ ಅಷ್ಟೊಂದಾಗಿ ಡ್ರಾಯಿಂಗ್ ಮಾಡೋದಕ್ಕೆ ನನಗೆ ಬರೋದಿಲ್ಲ. ನಮ್ಮ ಮನೆಯವ್ರ ಹತ್ರ ಡ್ರಾಯಿಂಗ್ ಮಾಡಿಸ್ಕೊಂಡು ನಾನು ಕಸ್ಟಮರ್ ಬ್ಲೌಸ್ಗಳಿಗೆ ವರ್ಕ್ ಹಾಕ್ಕೊಡ್ತೀನಿ. ಇದು ನನ್ನದೇ ಬ್ಲೌಸ್ ಆಗಿರೋದ್ರಿಂದ ನನ್ನದೇ ಓನ್ ಡಿಸೈನ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ. ಹಾಗೆಯೇ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹಾಕಿರೋಂಥ ಬ್ಲೌಸಲ್ಲಿ ಇದು ಕೂಡ ಚೆನ್ನಾಗಿತ್ತು. ಹಾಗೆ ನಮ್ಮ ಶಶಿಕಲಾಗೆ ಒಂದು ಬ್ಲೌಸ್ ಹಾಕ್ಕೊಟ್ಟಿದ್ದೀನಿ, ಅದು ಕೂಡ ಚೆನ್ನಾಗಿತ್ತು. ಅದಾದಮೇಲೆ ನಾನು ಮತ್ತೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಪೂರ್ತಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಭಾನುವಾರ ಇರೋದರಿಂದ ಸಂತೆಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಬೇಗನೆ ಮುಗಿಸ್ಬಿಡೋಣ ಅನ್ನೋ ಒಂದು ರೀಸನಿಗೆ ತುಂಬ ಫಾಸ್ಟಾಗಿ ಹಾಕ್ತಾಯಿದ್ದೆ. ಆದರೆ ಸ್ವಲ್ಪನೇ ಫಾಸ್ಟಾಗಿ ಹಾಕೋದ್ರಿಂದ ಸ್ವಲ್ಪ ಥ್ರೆಡ್ ಕಟ್ ಆಗ್ತಾಯಿತ್ತು. ಅದಾದ ಬಿಟ್ಟರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದು ಮಿಷನ್ ಕಂಟ್ರೋಲ್ ಸಿಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ಮತ್ತು ತೆಳು ಆಗ್ತಾಯಿತ್ತು. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ ಮಿಷನ್ ಮಾತ್ರ. ಕಂಪ್ಯೂಟರ್ ಮಿಷನ್ನು 5 ಲಕ್ಷ 6 ಲಕ್ಷ 1.5 ಲಕ್ಷ ಬಂಡವಾಳ ಹಾಕಿ ತೊಗೊಳ್ಳೋ ಬದಲು ಈ ರೀತಿ ಚಿಕ್ಕ ಮಿಷನಲ್ಲೇ ನಾವು ದುಡಿಬೋದಲ್ಲ ಅನ್ನೋ ಒಂದು ರೀಸನಿಗೆ ನಾನು ಇದನ್ನು ಆಯ್ಕೆ ಮಾಡಿದ್ದೀನಿ. ಇನ್ನೂ ಕಲಿಬೇಕಿನ್ನು. ಇನ್ನೂ ತುಂಬ ಕಲಿಯೋದಿದೆ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದು ತುಂಬ ಖುಷಿಯಾಗತ್ತೆ. ಹಾಗಾಗಿ ಅದನ್ನು ಕೂಡ ಸೆಲೆಬ್ರೇಷನ್ ಮಾಡ್ತೀನಿ. ಯಾವ ರೀತಿ ನನ್ನ ಒಂದು ಖುಷಿ ವಿಚಾರನ ಹಂಚ್ಕೊಳ್ತೀನಿ. ಯಾಕೆಂದರೆ ಒಬ್ಬೊಬ್ಬರು ಸಬ್ಸ್ಕ್ರೈಬರು ತುಂಬ ಮುಖ್ಯ ಅಲ್ವಾ. ಹಾಗೆ ನನಗೆ ಸ್ಟಾರ್ಟಿಂಗ್ ಈಗ ಹೊಸ ಚಾನಲಿಗೆ 100 ಸಬ್ಸ್ಕ್ರೈಬ್ ಆಗಿದ್ದಾರೆ ಎಂದು ತುಂಬಾ ಖುಷಿಯಾಗತ್ತೆ. ಅದನ್ನು ಕೂಡ ಸೆಲೆಬ್ರೇಷನ್ ಆಗಿ ಸಿಂಪಲ್ಲಾಗಿ ನನ್ನ ಒಂದು ಇದರಿಂದ ಮಾಡ್ತೀನಿ. ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಯಾಕೆಂದರೆ ತುಂಬ ಜನ ನೋಡ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ನೋಡಿ ಒಂದು ಸೈಡ್ ಆಗಿದೆ, ಈಗ ಈ ಕಡೆ ಸೈಡ್ ಹಾಕ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ.